ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಈಗ ರಶ್ಮಿಕಾ ಅಮ್ಮಂದು ಮತ್ತೆ ಇನ್ನೊಬ್ರು ಮಾತಾಡ್ತಿರೋ ಆಡಿಯೋ ಎಲ್ಲ ವೈರಲ್ ಆಗ್ತಿದ್ಯಲ್ಲ. ಈಗ ಅದ್ರ ಬಗ್ಗೆ ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನಮ್ಮ ಅಮ್ಮನ ಬಗ್ಗೆ ಈ ತರ ಎಲ್ಲ ಆಗ್ತಿದೆ ಅಂತ ಈಗ ಒಂದು 3-4 ಲೈನ್ ದೊಡ್ಡ ದೊಡ್ಡ ಟ್ವೀಟ್ ಮಾಡಿದ್ದಾರೆ. ಅದೇನೇನು ಬರ್ದಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ನನ್ನ ಜೊತೆ ಈ ಅದ್ಭುತ ಪ್ರಯಾಣದಲ್ಲಿ ಇಷ್ಟು ಕಾಲ ಇದ್ದ ನನ್ನ ಅತ್ಯಂತ ಪ್ರಿಯ ಜನರಿಗೆ ಈ ವಿಷಯದ ಬಗ್ಗೆ ಚಿಂತಿಸುತ್ತಿರುವ, ಅಂದ್ರೆ ಈಗ ವೈರಲ್ ಆಗ್ತಿದೆಯಲ್ಲ ಆಡಿಯೋ ಅಮ್ಮಂದು, ಅದ್ರ ಬಗ್ಗೆ ಚಿಂತಿಸುತ್ತಿರುವ ಇತರ ಎಲ್ಲರಿಗೂ ಕಳೆದ 8 ವರ್ಷಗಳಿಂದ ನನ್ನ ವಿರುದ್ಧ ಕೆಲವು ಮಾಧ್ಯಮಗಳು ಮತ್ತು ಆನ್ಲೈನ್ ನಲ್ಲಿ ಇರುವ ಕೆಲವರು ತಪ್ಪು ಮಾಹಿತಿ ಹರಡುವುದು, ಕಿರುಕುಳ ನೀಡುವುದು ಮತ್ತು ಗುರಿಯಾಗಿಸಿ ದಾಳಿ ಮಾಡುವಂತಹ ಅಭಿಯಾನವನ್ನು ನಡೆಸುತ್ತಿದ್ದಾರೆ. ನನ್ನ ಮಾತುಗಳನ್ನು ಸಂದರ್ಭದಿಂದ ಬೇರ್ಪಡಿಸಿ ತೋರಿಸಲಾಗಿದೆ. ನಾನು ಎಂದಿಗೂ ಹೇಳದ ಮಾತುಗಳನ್ನು ತಪ್ಪಾಗಿ ಕತೆಗಳಾಗಿ ತಿರುಗಿಸಲಾಗಿದೆ ಮತ್ತು ವ್ಯೂಸ್, ರೀಚ್ ಮತ್ತು ಎಂಗೇಜ್ಮೆಂಟ್ ಹೆಚ್ಚಿಸಲು ದ್ವೇಷವನ್ನು ಹೆಚ್ಚಿಸಲಾಗಿದೆ ಎಂದು ನಾನು ನೋಡುತ್ತಿದ್ದೇನೆ. ಅಂದ್ರೆ ಈಗ ನೋಡ್ಬೋದು, ಈಗ ರಶ್ಮಿಕಾ ಮಾತಾಡಿರೋದನ್ನ, ರಶ್ಮಿಕಾ ಕನ್ನಡದ ಬಗ್ಗೆ ಹಿಂಗ್ ಮಾತಾಡಿದಾರೆ. ಸ್ವಲ್ಪ ಅವ್ರು ಮಾತಾಡಿರೋ ಇದನ್ನ ಕಟ್ ಮಾಡಿ, ವಿಡಿಯೋ ಕಟ್ ಮಾಡಿ ಎಲ್ಲ ತೋರಿಸ್ತಿರೋದು ಅಥವಾ ಟ್ರೋಲ್ ಮಾಡ್ತಿರೋದಿರ್ಬೋದು. ಇದ್ರ ಬಗ್ಗೆ ಹೇಳ್ತಿರೋದಿಲ್ಲಿ. ಈ ಎಲ್ಲಾ ಸಮಯದಲ್ಲೂ ನನಗೆ ನೋವು ತಂದರು. ನಾನು ಶಾಂತಿ ಮತ್ತು ಸಹನೆ ಆಯ್ಕೆ ಮಾಡಿಕೊಂಡೆ. ಸಾರ್ವಜನಿಕ ಜೀವನದಲ್ಲಿರುವವರಿಗೆ ಕೆಲವೊಮ್ಮೆ ಅನ್ಯಾಯವಾದ ಟೀಕೆಗಳು ಬರುತ್ತದೆ ಎಂಬುದನ್ನು ಒಪ್ಪಿಕೊಂಡೆ. ಆದರೆ ನಾನು ನನ್ನಂತೆಯೇ ಇದ್ದು ಸಂತೋಷವಾಗಿದ್ದು ನನ್ನ ಸುತ್ತಲಿನವರಿಗೆ ಸಂತೋಷ ಹಂಚುತ್ತಾ ಇದ್ದರೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಸರಿಯಾಗುತ್ತದೆ ಎಂದು ನಾನು ನಂಬಿದ್ದೆ. ಆದರೆ ಕಳೆದ 24 ಗಂಟೆಗಳಿಂದ, ಅಂದ್ರೆ ಈಗ ನೋಡ್ತಿರ್ಬೋದು ಅವ್ರ ಅಮ್ಮಂದು ನೆನ್ನೆಯಿಂದ ಇದಾಗ್ತಿದಿಲ್ಲ ಅದು. ಆದರೆ ಕಳೆದ 24 ಗಂಟೆಗಳಲ್ಲಿ ನಡೆದ ಘಟನೆಗಳು ಈಗ ಮೌನವಾಗಿರಲು ಸಾಧ್ಯವಿಲ್ಲದಂತಹ ಒಂದು ಗಡಿಯನ್ನು ದಾಟಿದೆ. ಈಗ ನಾನು ಮೌನವಾಗಿರೋದಿಲ್ಲ, ಅವ್ರ ಅಮ್ಮನ ಬಗ್ಗೆ ಇದಾಗ್ತಿದಿಲ್ಲ, ಸೊ ಹಾಗಾಗಿ ಹಂಗೆ ಹೇಳಿದ್ದಾರೆ. ಗಡಿಯನ್ನು ದಾಟಿದೆ. ಸುಮಾರು 8 ವರ್ಷಗಳ ಹಿಂದೆ ನಡೆದ ಒಂದು ಖಾಸಗಿ ಮಾತುಕತೆ, ಈಗ ಏನು ವೈರಲ್ ಆಗ್ತಿದೆಯಲ್ಲ ಅದು 8 ವರ್ಷಗಳ ಹಿಂದೆ ಮಾತಾಡಿರೋದು. ಖಾಸಗಿ ಮಾತುಕತೆ, ಅದರಲ್ಲಿ ಭಾಗವಹಿಸಿದ್ದವರ ತಿಳುವಳಿಕೆ ಅಥವಾ ಅನುಮತಿ ಇಲ್ಲದೆ ರೆಕಾರ್ಡ್ ಮಾಡಿ ಈಗ ಹರಡಲಾಗಿದೆ ಎಂದು ತೋರುತ್ತಿದೆ. ಈ ಮಾತುಕತೆಯ ಒಂದು ಚಿಕ್ಕ ಭಾಗವನ್ನು ಮಾತ್ರ ಸಂದರ್ಭದಿಂದ ಬೇರ್ಪಡಿಸಿ, ಅಂದ್ರೆ ಫುಲ್ ಹಾಕಿಲ್ಲ ಆಡಿಯೋ, ಅರ್ಧದಿಂದ ಹಾಕಿದ್ದಾರೆ, ಬೇರ್ಪಡಿಸಿ ಈಗ ದೊಡ್ಡ ವಿವಾದ ಸೃಷ್ಟಿಸಲು ಉದ್ದೇಶಪೂರ್ವಕವಾಗಿ ಎಲ್ಲೆಡೆ ಹರಡಲಾಗುತ್ತಿದೆ. ಇದು ನನ್ನ ವೈಯಕ್ತಿಕ ಜೀವನದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳ ಜೊತೆಗೆ ತಂತ್ರಪೂರ್ವಕವಾಗಿ ಹೊಂದಿಕೊಂಡಂತೆ ಕಾಣುತ್ತಿದೆ. ಅಂದ್ರೆ ಈಗ ಅವಳು ಮದ್ವೆ ಆಗಿದ್ದಿರ್ಬೋದು, ಅಥವಾ ಈಗ ರಕ್ಷಿತ್ ಶೆಟ್ಟಿ ಬಿಟ್ಟು ಅನ್ನೋ ರೀತಿ ಇರ್ಬೋದು. ಅದ್ರೆಲ್ಲ ಈಗ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಿರೋದು, ಇದನ್ನ ತಂದು ಇದು ಮಾಡ್ತಿರೋದು ಅನ್ನೋ ರೀತಿ ಹೇಳ್ತಿದ್ದಾಳೆ. ಜನರು ಎಷ್ಟು ದೂರ ಹೋಗಬಹುದು, ಈ ರೀತಿಯಾಗಿ ಅವರು ನನ್ನ ಕುಟುಂಬವನ್ನು ಮತ್ತು ನನ್ನ ಜೊತೆ ಒಳ್ಳೆಯ ಸಂಬಂಧ ಹೊಂದಿರುವವರನ್ನು, ಈ ವಿಷಯಕ್ಕೆ ಸಂಬಂಧವೇ ಇಲ್ಲದವರನ್ನು ಕೂಡ ಅಸೌಕರ್ಯಕ್ಕೆ ಒಳಪಡಿಸಿದ್ದಾರೆ. ಇದು ವೈಯಕ್ತಿಕ ಗೌಪ್ಯತೆಯ ಗಂಭೀರ ಉಲ್ಲಂಘನೆ ಆಗಿದ್ದು ತಪ್ಪು ಮಾಹಿತಿ ಮತ್ತು ಮಾನಹಾನಿ ಉಂಟು ಮಾಡುವ ವಿಷಯಗಳನ್ನು ಹರಡುವುದಾಗಿದೆ. ನಾವು ಜೀವನದಲ್ಲಿ ಮುಂದೆ ಸಾಗುತ್ತಾ ಬೆಳೆಯುತ್ತಾ ಅರ್ಥಪೂರ್ಣ ಕೆಲಸಗಳನ್ನು ಮಾಡಿ ಸಕಾರಾತ್ಮಕತೆ ಹಂಚುತ್ತಿರೋದಾದರೂ ಕೆಲವರು ಇನ್ನೊಬ್ಬರ ಗೌರವ ಮತ್ತು ಶಾಂತಿಯನ್ನು ಹಾನಿಗೊಳಪಡಿಸಿ ದ್ವೇಷ ಮತ್ತು ವಿವಾದಗಳನ್ನು ಸೃಷ್ಟಿಸುತ್ತಿರುವುದು ದುರದೃಷ್ಟಕರವಾಗಿದೆ. ಕಳೆದ 8 ವರ್ಷಗಳಿಂದ ದಾಳಿಗಳು ನನ್ನ ಮೇಲೆ ಮಾತ್ರ ಇದ್ದಾಗ ನಾನು ಮೌನವನ್ನು ಆಯ್ಕೆ ಮಾಡಿಕೊಂಡೆ. ನನ್ನನ್ನು ಟ್ರೋಲ್ ಮಾಡ್ತಿರೋದೆಲ್ಲ ಓಕೆ ಅಂತ ಸುಮ್ಮನಿದ್ದೆ. ಆದರೆ ಇಂದು ಇತರರು ಕೂಡ ಇದರಲ್ಲಿ ಎಳೆದುಕೊಂಡಿರುವ ಕಾರಣ ನಾನು ಇನ್ನು ಮೌನವಾಗಿರಲು ಸಾಧ್ಯವಿಲ್ಲ. ಇಲ್ಲಿ ನಾನು ಒಂದು ಗಡಿ ಹಾಕಲು ನಿರ್ಧರಿಸಿದ್ದೇನೆ. ನಾನು ಎಲ್ಲ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು, ಇನ್ಫ್ಲೂಯೆನ್ಸರ್ಗಳು ಮತ್ತು ಈ ವಿಷಯವನ್ನು ಹರಡುತ್ತಿರುವ ವ್ಯಕ್ತಿಗಳಿಗೆ ಈ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಕಥೆಗಳನ್ನು ತಕ್ಷಣ ತೆಗೆದುಹಾಕಲು ವಿನಂತಿಸುತ್ತೇನೆ. ಅಂದ್ರೆ ಈಗ ಯಾರು ಇನ್ಫ್ಲೂಯೆನ್ಸರು, ಈಗ ಯೂಟ್ಯೂಬರ್ಸು ಮತ್ತೆ ಮಾಧ್ಯಮಗಳು ಯಾರ್ಯಾರು ಈ ವಿಷಯಗಳ ಬಗ್ಗೆ, ಅಂದ್ರೆ ಅವ್ರ ಅಮ್ಮನ ಆಡಿಯೋ ಹಾಕಿ ಓಡಿಸ್ತಿದಾರಲ್ಲ, ಎಲ್ಲರೂ ಈಗ ತೆಗ್ದು ಹಾಕ್ಬೇಕು ಅಂತ ಹೇಳ್ತಿದ್ದಾರೆ, ತೆಗ್ದು ಹಾಕ್ಲೇಬೇಕು ಅಂತ. ಈ ಹೇಳಿಕೆಯನ್ನು ಹೊರಡಿಸಿದ ಸಮಯದಿಂದ 24 ಗಂಟೆಯೊಳಗೆ ಅದನ್ನು ತೆಗೆದುಹಾಕಬೇಕು. ಅಂದ್ರೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣರವರು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೆಷ್ಟು ಈ ವಿಡಿಯೋ ಓಡಿದೆಲ್ಲವನ್ನು ತೆಗೆದುಹಾಕ್ಬೇಕು. ಅದು ಮಾಡದಿದ್ದರೆ ನಾಳೆಯಿಂದಲೇ ಸೂಕ್ತವಾದ ಕಾನೂನು ಕ್ರಮಗಳನ್ನು ಆರಂಭಿಸಲಾಗುತ್ತದೆ. ಇದರಲ್ಲಿ ಈ ವಿಷಯವನ್ನು ಮುಂದುವರಿಸಿಕೊಂಡು ಹರಡುತ್ತಿರುವ ವ್ಯಕ್ತಿಗಳು, ಇನ್ಫ್ಲೂಯೆನ್ಸರ್ಗಳು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಅಥವಾ ಮಾಧ್ಯಮ ಸಂಸ್ಥೆಗಳಿಗೆ ಕಾನೂನು ನೋಟಿಸ್ ನೀಡುವುದು ಕೂಡ ಒಳಗೊಂಡಿರುತ್ತದೆ. ತೆಗ್ದಾಕಿಲ್ಲ ಅಂದ್ರೆ ಒಳಗೊಂಡಿರುತ್ತೆ. ಇದು ಮಾನಹಾನಿ ಮತ್ತು ಗೌಪ್ಯತೆಯ ಉಲ್ಲಂಘನೆಗೆ ಸಂಬಂಧಿಸಿದ ವಿಷಯವಾಗಿದ್ದು ಅನ್ವಯವಾಗುವ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಕ್ರಮವನ್ನು ಸರಳವಾಗಿ ತೆಗೆದುಕೊಳ್ಳಲಾಗಿಲ್ಲ, ಆದರೆ ಇದು ಈಗ ಅಗತ್ಯವಾಗಿದೆ.
ಏನೋ ಗೈಸ್ ಒಟ್ನಲ್ಲಿ ಮಾಡ್ತಾರೆ. ಈ ವಿಷಯವನ್ನು ಹರಡಿದವರು ನನ್ನನ್ನು ಟಾರ್ಗೆಟ್ ಮಾಡಿ ಮತ್ತೆ ಒಂದು ವಿವಾದ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಎಲ್ಲರಿಗೂ ಒಂದು ಮಿತಿ ಇರುತ್ತದೆ. ನನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ಈ ವಿಷಯಕ್ಕೆ ಎಳೆದು ತರುವುದು ಸರಿಯಲ್ಲ. ಇದಕ್ಕಿಂತ ಮುಂದೆ ನಾನು ನನ್ನ ಗೌರವ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ. ಇಷ್ಟು ಹೇಳಿದ್ದಾರೆ ಇಲ್ಲಿವರೆಗೂ. ಆಮೇಲೆ ಕೊನೆಯಲ್ಲಿ ಇಷ್ಟವರೆಗೂ ಅವ್ರು ಬರ್ದಿರೋದು ಆ್ಯಕ್ಚುಲಿ ಇಂಗ್ಲೀಷಲ್ಲ, ಇದನ್ನೆಲ್ಲ ನಾನು ಕನ್ನಡದಲ್ಲಿ ಹೇಳಿದ್ದೀನಿ ಕನ್ವರ್ಟ್ ಮಾಡಿ. ಬಟ್ ಇಲ್ಲಿ ಮಾತ್ರ ಕೊನೆಗೆ ಒಂದು 4ನೇ ಪೇಜಲ್ಲಿ ಕನ್ನಡದಲ್ಲಿ ಬರೆದು ಹೇಳಿದ್ದಾರೆ. ಇಲ್ಲಿ ತನಕ ನನಗೆ ತುಂಬ ಜನ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಾ. ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಒಂದು ಮಾತು ಈ ಸಮಯದಲ್ಲಿ ಹೇಳಲೇಬೇಕು ಅನಿಸ್ತಿದೆ. ಬೇಕಂತ ನಮ್ಮ ಖಾಸಗಿ ಜೀವನದ ಬಗ್ಗೆ ಬೈಕೊಂಡು ಮಾತನಾಡೋ ಜನ ಒಂದು ಅರ್ಥ ಮಾಡ್ಕೋಬೇಕು. ಅವರೆಲ್ಲ ನನ್ನ ಜೀವನ ಹೇಗಿರಬೇಕು ಅಂತ ನಿರ್ಧಾರ ಮಾಡೋಕ್ಕಾಗುತ್ತಾ? ನಮ್ಮ ಜೀವನ ನಮ್ದಲ್ವಾ? ನಮ್ಮ ನಿರ್ಧಾರ ನಾವೇ ತಗೋಬೇಕು, ಮತ್ತೆ ತಗೋತೀವಿ ಕೂಡ. ಇಷ್ಟು ಹೇಳಿದರೆ ಕೊನೆಗೆ ಒಂದು ಲೈನು ಅವ್ರ ಬೆನ್ನಿಂದೆ ಒಂದು ಫೋಟೋ ಹಾಕೋಬಿಟ್ಟು ಅದಕ್ಕೆ ಮನದುಂಬನ ನಲಮೇನ ಬೈಯಿಂದವ ರಶ್ಮಿಕಾ ಮಂದಣ್ಣ ಇಷ್ಟು ಹಾಕಿದ್ದಾರೆ ಗೈಸ್. ಇಲ್ಲಿ ಆ್ಯಕ್ಚುಲಿ ಯಾರ್ಯಾರು ರಶ್ಮಿಕಾ ಮಂದಣ್ಣ ಈಗ ರಕ್ಷಿತ್ ಶೆಟ್ಟಿ ಬಗ್ಗೆ ಹಿಂಗೆಲ್ಲ ಮಾತಾಡಿದಾರೆ ತಪ್ಪು ಅದು ಇದು ಅಂತ ಮಾಡಿದಿರಲ್ಲ, ಅದನ್ನೆಲ್ಲ ಆ್ಯಕ್ಚುಲಿ ತೆಗ್ದಾಕ್ಬಿಡಿ. ಏನಕ್ಕೆ ಬೇಕು? ನಾನು ಕೂಡ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ವ್ಯೂಸ್ ಕೂಡ ಬಂದಿಲ್ಲ. ನಾನು ರಶ್ಮಿಕಾ ಮಂದಣ್ಣನೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಗೈಸ್. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆ ವಿಡಿಯೋದಲ್ಲೂ ಕೂಡ ಅದನ್ನ ಹೇಳಿದ್ದೀನಿ, ಬೇಕಾದ್ರೆ ಹೋಗಿ ನೋಡ್ಬೋದು. ಅದರಲ್ಲಿ ಏನೂ ಹೇಳಿಲ್ಲ. ಇದು ಅಲ್ಲಿ ನನ್ನ ರಕ್ಷಿತ್ ಶೆಟ್ಟಿದೆ ತಪ್ಪು ಅನ್ನೋ ರೀತಿನ ನಾನು ಹೇಳಿರೋದು. ನಾನು ರಶ್ಮಿಕಾ ಮಂದಣ್ಣ ತಪ್ಪು ಅಂತ ಏನು ಹೇಳಿಲ್ಲ. ಸೊ ನೋಡೋಣ, ನಾನು ಮಾಡ್ತೀನಿ. ಅದಕ್ಕೆ ವ್ಯೂಸೇ ಬಂದಿಲ್ಲ ಅಂದಮೇಲೆ ಇಟ್ಕೊಂಡು ಏನು ಮಾಡಲಿ. ಸೊ ಡಿಲೀಟ್ ಮಾಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಯಾರ್ಯಾರು ವಿಡಿಯೋ ಮಾಡಿದ್ದೀರಾ ಅದ್ರ ಬಗ್ಗೆ ಆಡಿಯೋ ಎಲ್ಲ ಹಾಕಿದ್ದೀರಾ ದಯವಿಟ್ಟು ಡಿಲೀಟ್ ಮಾಡಾಕಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಶ್ಮಿಕಾ ಮಂದಣ್ಣ ಹೇಳ್ತಿರೋದು ಸರಿನಾ ತಪ್ಪ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 8 ವರ್ಷದ ಆಡಿಯೋ ಈಗ ಬಿಡೋ ಅವಶ್ಯಕತೆ ಇಲ್ಲ, ಎಲ್ಲ ಮುಗ್ದೋಗಿದೆ. ಈಗ ಬಿಟ್ಟು ಏನು ಪ್ರಯೋಜನ ಕೂಡ ಇರಲಿಲ್ಲ. ಈಗ ಏನಕ್ಕೆ ಬಿಟ್ಟರು ಅಂತಲೂ ಗೊತ್ತಿಲ್ಲ ಗೈಸ್. ನಮ್ಮ ಜನಗಳು ಹಂಗೆ ಸ್ವಲ್ಪ ತಂದಿಗೆ ತಮಾಷೆ ನೋಡೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ರಶ್ಮಿಕಾ ಮಂದಣ್ಣ ಮಾಡ್ತಿರೋದು ಸರಿನಾ? ಅಫ್ಕೋರ್ಸ್ ಅವ್ರ ಫ್ಯಾಮಿಲಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಮಾಡುತ್ತಿರೋದು ಸರಿನೇ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಅವ್ರೀಗ ಮಾಡ್ತಿರೋದು 100% ಸರಿನೇ. ಯಾರ್ಯಾರು ಮಾಡಿದ್ದೀರಾ ದಯವಿಟ್ಟು ಡಿಲೀಟ್ ಮಾಡ್ರಪ್ಪ ಅಷ್ಟೇ. ನಾವು ಕೂಡ ಡಿಲೀಟ್ ಮಾಡ್ತೀವಿ. ಥ್ಯಾಂಕ್ ಯು.